ಏನಿದು ತೆಲಂಗಾಣದ ನಲಗುಂಡ ಡಿಸ್ಟ್ರಿಕ್ಟ್ ನಲ್ಲಿ ನಡೆದಿರುವಂತ ಈ ಒಂದು ಘಟನೆ. ಟೀಚರ್ನ ಏನಕ್ಕೆ ಅವರು ಕೊಲೆ ಮಾಡಿದ್ರು, ಟೀಚರ್ ಮನೆಗೆ ಏನಕ್ಕೆ ನುಗ್ಗಿದ್ರು, ಅವ್ರು ಕಂಡಿಡ್ದಿದ್ದಾದ್ರೂ ಹೇಗೆ, ಅವರು ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ರ ಅಥವಾ ಬೈ ಆಕ್ಸಿಡೆಂಟ್ ಅಥವಾ ಬೈ ಆ ಒಂದು ಟೈಮಲ್ಲಿ ನಡೆದೋಗ್ಬಿಡ್ತಾ. ಇಬ್ರು ವಿದ್ಯಾರ್ಥಿಗಳು ಟೀಚರ್ ಮನೆಗೆ ನುಗ್ಗಿ ಅವ್ರಿಗೆ 27 ಬಾರಿ ಚುಚ್ಚಿ ಅವರನ್ನ ಮುಗಿಸಿ ಅದಾದ ನಂತರ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ತೆಲಂಗಾಣದ ನಲಗುಂದ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತ ಪೊಲೀಸ್ನವರು ಅವ್ರನ್ನ ಕಂಡುಹಿಡಿಯೋದಕ್ಕೆ ಹರಸಾಹಸ ಪಡ್ತಾರೆ. ಅಂಡ್ ಅವರು ಆ ಟೀಚರ್ಗೆ 27 ಬಾರಿ ಚುಚ್ಚೋದಿಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಇನ್ನೂ ಹುಡುಕ್ತಾ ಇದ್ದಾರೆ. ಟೀಚರ್ನ ಕೊಲೆ ಮಾಡುವಂತ ಪ್ರಯತ್ನ ಮಾಡಿದ್ದಾದ್ರೂ ಯಾಕೆ, ಆ ಟೀಚರ್ ಮನೆಗೆ ಇವ್ರು ಏನಕ್ಕೆ ಹೋದ್ರು? ಈ ಕೇಸ್ನ ಸ್ಟಡಿ ಮಾಡ್ಬೇಕಾದ್ರೆ ನನ್ಗನ್ಸಿದ್ದೇನಂದ್ರೆ, ತಂದೆ ತಾಯಂದಿರು ಮಕ್ಕಳನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಲೆವೆಲ್ಗೆ ಹಾಳಾಗಿ ಹೋಗ್ತಾರೆ ಮಕ್ಕಳು ಅನ್ನೋದಕ್ಕೆ ಈ ಕೇಸು ಒಂದು ಉದಾಹರಣೆ ಆಗುತ್ತೆ. ಕೆಲವು ವಿಷಯಗಳನ್ನ ಕೇಳ್ತಾ ಹೋದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬರೀ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಲೆವೆಲ್ಗೆ ಯೋಚನೆ ಮಾಡಿ ಪ್ಲಾನ್ ಮಾಡಿ ಈ ತರ ಎಲ್ಲ ಮಾಡೋದಕ್ಕೆ ಕಾರಣ ಆದ್ರೂ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಎಸ್ಪೆಷಲಿ ಪೇರೆಂಟ್ಸ್ ಆಗಿರೋರು ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಗೆಟ್ ಇನ್ ಟು ನಲಗುಂದ ಟೀಚರ್ ಕೇಸ್. Every crime leaves a shadow, from hidden scams to global secrets. One question, one investigation, one pursuit of truth, million mistakes. ತೆಲಂಗಾಣದ ನಲಗುಂದ ಡಿಸ್ಟ್ರಿಕ್ಟ್ ನ ಕೊಂದಲಮಲ್ಲೆಪಲ್ಲಿ ಈ ಒಂದು ಪ್ಲೇಸ್ ಅಲ್ಲಿರುವಂತ ನಾಗಾರ್ಜುನ ಪಬ್ಲಿಕ್ ಸ್ಕೂಲ್, ಆ ಸ್ಕೂಲ್ ನ ನಡೆಸ್ತಿರುವಂತ ಪ್ರಿನ್ಸಿಪಲ್ ಅಂಡ್ ಡೈರೆಕ್ಟರ್ ಆಗಿರುವಂತ ಕಲ್ಲು ರೂಪಾ ರೆಡ್ಡಿ 48 ವರ್ಷ. ಆ ಸ್ಕೂಲಲ್ಲಿ ಏನಾಗುತ್ತೆ, ಒಂದು ಹಾಸ್ಟೆಲ್ ಇರುತ್ತೆ. ಹಾಸ್ಟೆಲ್ ಅಲ್ಲಿ ಸ್ಟೂಡೆಂಟ್ಸ್ ಗಳೆಲ್ಲ ಇರ್ತಾರೆ. ಈ ರೂಪಾ ರೆಡ್ಡಿ ಅವರಿಗೆ ಒಂದು ದಿನ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಸ್ಟೂಡೆಂಟ್ ಗಳಲ್ಲಿ, ಎಸ್ಪೆಷಲಿ ಹಾಸ್ಟೆಲ್ ಇರುವಂತ ಸ್ಟೂಡೆಂಟ್ಸ್ ಗಳಲ್ಲಿ ಕೆಲವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಸಿಕ್ಕಿದೆ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಅಲ್ಲ, ಬೇಸಿಕಲಿ ಸ್ಟೂಡೆಂಟ್ಸ್ ಗಳ ಹತ್ರ ದುಡ್ಡು ಇರೋದಿಲ್ಲ, ಅವ್ರ ಹತ್ರ ದುಡ್ಡು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಬರುತ್ತೆ. ಆ ಇನ್ಫಾರ್ಮೇಶನ್ ಇಟ್ಕೊಂಡು ಹಾಸ್ಟೆಲ್ಗೆ ಹೋಗ್ತಾರೆ. ಹಾಸ್ಟೆಲ್ ಅಲ್ಲಿ ನೋಡಿದ್ರೆ ಕೆಲವರು ಸ್ಟೂಡೆಂಟ್ ಹತ್ರ ದುಡ್ಡು ಇರುತ್ತೆ. ಈ ದುಡ್ಡು ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಗಳ ಮಾಡಿ ಅವ್ರನ್ನ ಪನಿಷ್ ಮಾಡ್ತಾರೆ. ಯಾವ ರೀತಿ ಪನಿಷ್ ಮಾಡ್ತಾರೆ ಅಂದ್ರೆ, ಅವ್ರ ಪೇರೆಂಟ್ಸ್ ನ ಕರೆಸ್ತಾರೆ. ಪೇರೆಂಟ್ಸ್ ನ ಕರೆಸಿ ಪೇರೆಂಟ್ಸ್ ಮುಂದೆ ಅವರಿಗೆ ಬೈತಾರೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಪೇರೆಂಟ್ಸ್ ಮುಂದೆ ಯಾರ ಹತ್ರ, ಯಾವ ಸ್ಟೂಡೆಂಟ್ಸ್ ಹತ್ರ ದುಡ್ಡಿರುತ್ತೋ ಆ ಸ್ಟೂಡೆಂಟ್ಸ್ ಗೆ ಬೈತಾರೆ. ಬೈದು ಅವ್ರನ್ನ ಆ ಒಂದು ಹಾಸ್ಟೆಲ್ ಇಂದ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೂಡ ಕೊಟ್ಟಿರ್ತಾರಂತೆ. ಈ ಒಂದು ವಿಚಾರ ನಡೆದಿದೆ. ಇದೆಲ್ಲ ನಡೆದಿರುತ್ತೆ. ಸುಮಾರು ದಿನಗಳ ನಂತರ ಈ ರೂಪಾ ರೆಡ್ಡಿ ಇದಾರಲ್ಲ, ಅವರು ಬಂದು ಒಬ್ಬರೇ ಇರ್ತಾರೆ ಮನೆಯಲ್ಲಿ. ಅವರ ಹಸ್ಬೆಂಡ್ ಹೈದರಾಬಾದ್ ಅಲ್ಲಿ ಇರ್ತಾರೆ. ರೂಪಾ ರೆಡ್ಡಿ ಅವರು ಆಗಸ್ಟ್ 11ನೇ ತಾರೀಕು ಮನೆಯಲ್ಲಿ ಒಬ್ಬರೇ ಇದ್ದಾರೆ ಅಂತ ಇಬ್ರು ಸ್ಟೂಡೆಂಟ್ಸ್ ಗಳು ಪ್ಲಾನ್ ಮಾಡ್ಕೊಂತಾರೆ. ಹೇಗೆ ಪ್ಲಾನ್ ಮಾಡ್ಕೊಂತಾರೆ ಅಂದ್ರೆ, ರೆಕ್ಕಿ ಮಾಡ್ತಾರಂತೆ 5 to 6 days ಬಿಫೋರ್ ದ ಇನ್ಸಿಡೆಂಟ್. ಆಗಸ್ಟ್ 11ನೇ ತಾರೀಕಿಂದ ಮುಂಚೆ ಅಂದ್ರೆ ಆಗಸ್ಟ್ 5 ಮತ್ತೆ 6ನೇ ತಾರೀಕು, ಆ ಡೇಟ್ ಇಂದ 11ನೇ ತಾರೀಕು ವರ್ಗುನು ರೆಕ್ಕಿ ಮಾಡ್ತಾರಂತೆ. ಆ ಮನೆಯಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಯಾವಾಗ ಟೀಚರ್ ಇರ್ತಾರೆ, ಯಾವಾಗ ಟೀಚರ್ ಇರಲ್ಲ, ಅಲ್ಲಿ ಏನೇನಿದೆ, CCTV ಕ್ಯಾಮ್ರಾಗಳು ಏನಿದೆ, ಹೇಗೆ ಪ್ರಿಪೇರ್ ಆಗಬೇಕು ಎಲ್ಲವನ್ನ ಪ್ಲಾನ್ ಮಾಡಿಕೊಂಡು ಆಗಸ್ಟ್ 11ನೇ ತಾರೀಕು ಅವರ ಮನೆಗೆ ಹೋಗ್ತಾರೆ. ಈಗ ಇಬ್ರು ಸ್ಟೂಡೆಂಟ್ಸ್ ಗಳು ಆ ಮನೆ ಹತ್ರ ಹೋಗಿದ್ದಾರೆ. ಮನೆ ಹತ್ರ ಹೋಗೋದಕ್ಕೂ ಮುಂಚೆ ಒಂದು ಗ್ಲೌಸ್ ಮತ್ತೆ ಒಂದು ನೈಫ್ ನ ಪರ್ಚೇಸ್ ಮಾಡಿರ್ತಾರಂತೆ. ಅಂಡ್ ಪರ್ಚೇಸ್ ಮಾಡಿ ಇಬ್ರು ಹೋಗಿರ್ತಾರೆ. ಇಬ್ರಲ್ಲಿ ಒಬ್ಬ ಮಾತ್ರ ಕಾಂಪೌಂಡ್ ನ ಹಾರ್ಕೊಂಡು ಆ ಮನೆಯ ಒಳಗಡೆ ಹೋಗ್ತಾನೆ. ಇನ್ನೊಬ್ಬ ಹೊರಗಡೆ ಕಾವಲುಗಾರ, ಯಾರಾದ್ರೂ ಬರ್ತಾರ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಹೊರಗಡೆ ನಿಂತಿರ್ತಾನೆ. ಒಬ್ಬ ಮನೆಯ ಒಳಗಡೆ ಹೋದ್ನಲ್ಲ, ಅವನು ಮನೆಯ ಒಳಗಡೆ ಎಂಟ್ರಿ ಕೊಡೋದಕ್ಕೆ, ಅಂದ್ರೆ ಕಾಂಪೌಂಡ್ ಇಂದ ಒಳಗಡೆ ಹೋಗಿ ಮನೆಯ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಡೋರ್ ಓಪನ್ ಇರುತ್ತೆ ಕಿಚನ್ ಸೈಡ್. ಆ ಮನೆನ ನೀವು ನೋಡಿದ್ರೆ ಸ್ವಲ್ಪ ಲಕ್ಸುರಿಯಸ್ ಆಗಿದೆ. ಅದರಲ್ಲಿ ಕಿಚನ್ ಸೈಡ್ ಗೆ ಒಂದು ಬ್ಯಾಕ್ ಡೋರ್ ಇದೆ. ಆ ಬ್ಯಾಕ್ ಡೋರ್ ಇಂದ ಒಳಗಡೆ ಹೋಗ್ತಾನೆ. ಹೋದ ನಂತರ ಮನೆಯ ಒಳಗಡೆ ರೂಪಾ ರೆಡ್ಡಿ ಅವರು ಫೋನ್ ನಲ್ಲಿ ಮಾತಾಡ್ತಾ ಇರ್ತಾರೆ. ಐಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಯಾರು, ಅವರ ಆಂಟಿ ಜೊತೆಗೆ ಮಾತಾಡ್ತಾ ಇರ್ತಾರಂತೆ. ಅವರು ಮಾತಾಡ್ಬೇಕಾದ್ರೇನೆ ಇವನು ಒಳಗಡೆ ಎಂಟ್ರಿ ಕೊಟ್ಟಿದ್ದು. ಇಬ್ರು ಒಬ್ರಿಗೊಬ್ರು ನೋಡ್ಕೊಂತಾರೆ. ನೋಡಿದ ನಂತರ ರೂಪಾ ರೆಡ್ಡಿ ಅವರು ಒಂದು ಮಾತನ್ನ ಹೇಳ್ತಾರೆ, ಬಾಬು ಅಂತ. ತೆಲುಗಲ್ಲಿ ಬಾಬು ಅಂದ್ರೆ ಮಗ, ಹಾಯ್, ಹಲೋ, ಅವರ್ ಯು ಅನ್ನೋ ತರ. ಅಂದ್ರೆ ಲೈಕ್ ಅವ್ರಿಗೊಂದು ಕಾಮನ್ ವರ್ಡ್ ಯೂಸ್ ಮಾಡ್ತಾರೆ, ಅದು ಬಾಬು ಅಂತ ಹೇಳ್ಬಿಟ್ಟು. ಗೊತ್ತಿರೋರಿಗೆ ಮಾತ್ರ ಬಾಬು ಅಂತ ಕರೆಯೋದು, ಇದು ನೆನಪಿರ್ಲಿ. ಅದೇ ಅವರ ಕೊನೆಯ ಮಾತು, ಬಾಬು ಅಂತ ಹೇಳೋದು. ಅದಾದ ನಂತರ ಫೋನ್ ಕೆಳಗಡೆ ಬೀಳುತ್ತೆ. ಫೋನ್ ಕೆಳಗಡೆ ಬಿದ್ದ ನಂತರ ಟೀಚರ್ ಮೇಲೆ ಸುಮಾರು 27 ಬಾರಿ ಚಾಕುವಿನಿಂದ ಚುಚ್ಚಿ ಅವ್ರನ್ನ ಹತ್ಯೆ
ಮಾಡಲಾಗುತ್ತದೆ ಅನ್ನುವಂತ ಒಂದು ಮಾಹಿತಿ ಇದೆ. ಆತ ಹತ್ಯೆ ಮಾಡೋದಿಕ್ಕೆ ಕಾರಣ ಏನು, ಆ ಫೋನ್ ಬಿದ್ದ ಮೇಲೆ ಏನಾಗುತ್ತೆ, ಹೊರಗಡೆ ಇದ್ದಂತ ವಿದ್ಯಾರ್ಥಿ ಏನ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಇವರಿಬ್ರು ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಹಾಸ್ಟೆಲ್ ಅಲ್ಲಿ ದುಡ್ಡು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಈ ಟೀಚರ್ ರೈಡ್ ಮಾಡಿ ಅವ್ರನ್ನ ಪನಿಷ್ ಮಾಡಿರ್ತಾರಲ್ಲ, ಆ ದುಡ್ಡು ಇವರಿಗೆ ಹೇಗೆ ಸಿಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಪೊಲೀಸ್ನವರು ಕಂಡುಹಿಡಿಯೋದು ಬಾಕಿ ಇದೆ. ಆದ್ರೆ ಆ ದುಡ್ಡನ್ನ ಇಟ್ಕೊಂಡು ಇವ್ರು ಏನ್ ಮಾಡ್ತಿದ್ರು ಅನ್ನೋದಾದ್ರೆ, ಗೋವಾಗೆ ಟ್ರಿಪ್ ಹೋಗ್ತಿದ್ರು, ಬೇಕಾದ ಕಡೆ ಊಟನ ಮಾಡ್ತಿದ್ರು, ಬೇಕಾದ ಕಡೆ ಖರ್ಚನ್ನ ಮಾಡ್ತಿದ್ರು. ಸೊ ಬೇಸಿಕಲಿ ಇವರು ಅಡಿಕ್ಟ್ ಆಗ್ಬಿಟ್ಟಿದ್ರು ಒಂದು ಡಿಫ್ರೆಂಟ್ ಲೈಫ್ ಸ್ಟೈಲ್ಗೆ. ಅವ್ರು ಇನ್ನೂ ಅರ್ನ್ ಮಾಡ್ತಿರ್ಲಿಲ್ಲ. ಅವ್ರ ವಯಸ್ಸು ಕೇಳಿದ್ರೆ ನೀವು ಗಾಬರಿ ಆಗ್ತೀರಾ. 10ನೇ ತರಗತಿ, ನೀವು ಯೋಚನೆ ಮಾಡಿ ಅವ್ರ ವಯಸ್ಸು ಎಷ್ಟು ಅಂತ ಹೇಳ್ಬಿಟ್ಟು. ಅವ್ರು ಇನ್ನೂ ಅರ್ನ್ ಮಾಡ್ತಿಲ್ಲ, ಆದ್ರೆ ಅವರಿಗೆ ಒಂದು ಲೈಫ್ ಸ್ಟೈಲ್, ಸ್ವಲ್ಪ ಲಕ್ಸುರಿ ಲೈಫ್ ಸ್ಟೈಲ್. ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ತಿನ್ಬೇಕು, ಏನ್ ಅನ್ಸುತ್ತೆ ಅದನ್ನ ತಗೋಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಅಲ್ಲಿಗೆ ಹೋಗ್ಬೇಕು, ಪಾರ್ಟಿ ಮಾಡಬೇಕು, ಈ ತರ ಒಂದಷ್ಟು ಹಾಬಿ ಅಥವಾ ಹ್ಯಾಬಿಟ್ಗಳನ್ನ ಬೆಳೆಸ್ಕೊಂಡಿರ್ತಾರೆ. ಹೇಗೆ ಅಂತ ನೀವು ಕೇಳೋದಾದ್ರೆ ಅದನ್ನ ಇನ್ನು ಪೊಲೀಸ್ನವ್ರು ಕಂಡುಹಿಡಿಯೋದು ಬಾಕಿ ಇದೆ. ಬಟ್ ಇನ್ ಜನರಲ್ ಆಗಿ ನೀವು ಯೋಚನೆ ಮಾಡಿದ್ರೆ ಮಕ್ಕಳಿಗೆ ಎಕ್ಸ್ಪೋಜರ್ ಇವಾಗ ಯಾವ ಒಂದು ರೀತಿ ಸಿಗ್ತಿದೆ ಅಂತಂದ್ರೆ, ಒಂದು ನಾವು ಓದುವಂತ ಸಮಯದಲ್ಲಿ ನಮ್ಮ ತಂದೆ ತಾಯಂದ್ರೆ ಏನಂತ ಹೇಳ್ತಿದ್ರು, ಸಂಘ ಮಾಡಬೇಕಾದ್ರೆ ಒಳ್ಳೆ, ಅಂದ್ರೆ ಸಂಘ ಇನ್ ದ ಸೆನ್ಸ್ ಸ್ನೇಹ ಮಾಡಬೇಕಾದ್ರೆ ನೋಡಿ ಸ್ನೇಹ ಮಾಡಿ, ಯಾಕಂತಂದ್ರೆ ಮಕ್ಕಳುಗಳ ಹಾಳಾಗೋದೆ ಆ ಒಂದು ಸ್ನೇಹದಿಂದ ಅಂತ ಹೇಳ್ಬಿಟ್ಟು ನಮಗೆ ಕಿವಿ ಮಾತನ್ನ ಹೇಳ್ತಿದ್ರು. ಆದ್ರೆ ಈಗಿನ ಪ್ರಪಂಚ ಏನಾಗಿದೆ, ನೀವು ಫೋನ್ ಯೂಸ್ ಮಾಡಬೇಕಾದ್ರೆ ಯಾವ ಒಂದು ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ತೀರಾ, ಆ ಕನ್ಸ್ಯೂಮ್ ಮಾಡಬೇಕಾದ್ರೆ ನಿಮ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರಿಗೆ ಆ ಒಂದು ಲ್ಯಾವಿಶ್ ಅಥವಾ ಒಂದು ಲಕ್ಸುರಿಯಸ್ ಒಂದು ಆಸೆ ಅನ್ನೋದು ಉಟ್ಕೊಳ್ಳುತ್ತಲ್ಲ, ಮನುಷ್ಯನಿಗೆ ಆಸೆ ಅನ್ನೋದು ಉಟ್ಕೊಳ್ಳೋದು ನೋಡ್ದಾಗ್ಲೇನೆ. ಅಂದ್ರೆ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಗಳೆಲ್ಲ ಕಾಮನ್ ಆಗಿ ಒಂದೇ ತರದ ಯೂನಿಫಾರ್ಮ್ ಯಾಕೆ ಹಾಕೊಂಡು ಹೋಗ್ತಾರೆ ಅನ್ನೋದು ಇದೊಂದು ರೀಸನ್. ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ತರ ಯೂನಿಫಾರ್ಮ್, ಒಂದೇ ತರ ಸ್ಕೂಲ್ ಡ್ರೆಸ್, ಶೂಸ್ ಎಲ್ಲವನ್ನು ಕಾಮನ್ ಆಗಿ ಹಾಕೊಳ್ಳೋದ್ರಿಂದ ಮಕ್ಕಳಿಗೆ ಆ ಕಂಪ್ಯಾರಿಸನ್ ಬರೋದಿಲ್ಲ. ಆ ಕಂಪ್ಯಾರಿಸನ್ ಬರಲಿಲ್ಲ ಅಂದ್ರೆ ಅವರಲ್ಲಿ ಇನ್ಸೆಕ್ಯೂರಿಟೀಸ್ ಬರೋದಿಲ್ಲ. ಇನ್ ಕೆಲವರಿಗೆ ಆಸೆ ದುರಾಸೆಗಳು ಹುಟ್ಟೋದಿಲ್ಲ. ಈಗೆಲ್ಲ ಸ್ಕೂಲ್ಗಳಲ್ಲಿ ಏನಾಗ್ಬಿಟ್ಟಿದೆ, ಐಫೋನ್ ತಗೊಂಡು ಹೋಗ್ತಾರೆ ಲಕ್ಸುರಿ ಸ್ಕೂಲ್ಗಳಲ್ಲಿ, ಅವ್ರನ್ನ ಪಿಕಪ್ ಮಾಡೋದಕ್ಕೆ ಪೋರ್ಷೆ ಅಂತ ಲಕ್ಸುರಿ ಕಾರ್ಗಳೆಲ್ಲ ಬರ್ತದೆ. ಅದು ಒಂದು ಲಕ್ಸುರಿ ಸೆಗ್ಮೆಂಟ್. ಬಟ್ ಇಲ್ಲಿ ಒಂದು ನಾರ್ಮಲ್ ಸ್ಕೂಲಲ್ಲಿ ಒಬ್ಬ ಸ್ಟೂಡೆಂಟು ಐಫೋನ್ ಯೂಸ್ ಮಾಡೋದು ಅಥವಾ ಫೋನ್ಗಳನ್ನ ಯೂಸ್ ಮಾಡೋದು ಅಥವಾ ದುಡ್ಡಿರೋದು ಅವನು ಬಂದಾಗ ಏನಾಗುತ್ತೆ, ಇವನಿಗೂ ಆಸೆ ಉಟ್ಕೊಳ್ತಾರೆ, ನಾನು ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇವರು ಫೋನನ್ನು ಕನ್ಸ್ಯೂಮ್ ಮಾಡೋದಾಗಿರ್ಬೋದು, ಅವ್ರ ಸುತ್ತಮುತ್ತ ಇರುವಂಥ ವಾತಾವರಣ ಆಗಿರ್ಬೋದು, ಇವ್ರಿಗೆ ಇಂಪ್ಯಾಕ್ಟ್ ಮಾಡಿದೆ, ಇನ್ಫ್ಲುಯೆನ್ಸ್ ಮಾಡಿದೆ. ಆ ಇನ್ಫ್ಲುಯೆನ್ಸ್ ಆದ ನಂತರ ಇವ್ರು ಏನು ಮಾಡಿದ್ದಾರೆ, ಆ ಒಂದು ಲಕ್ಸುರಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ನಮಗೆ ದುಡ್ಡು ಬೇಕು ಅಂತ ಒಂದು ದಾರಿನ ಹುಡ್ಕೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ದುಡ್ಡು ಬೇಕು ಅಂತ ಹುಡ್ಕೋದಿಕ್ಕೆ ಪ್ರಯತ್ನ ಪಟ್ಟಾಗ ಬೇರೆ ದಾರಿ ಏನಿದೆ ಅವರಿಗೆ, ಕಳ್ಳತನ ಮಾಡೋದು. ಈಗ ಕಳ್ಳತನ ಅವ್ರು ಆಲ್ರೆಡಿ ಮಾಡಿ ಆ ದುಡ್ಡನ್ನ ತಗೊಂಡ್ಬಂದಿದ್ರು ಇಲ್ವಾ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ವೆರಿಫಿಕೇಶನ್ ಮಾಡೋದು ಬಾಕಿ ಇದೆ. ಅಂದ್ರೆ ಮೊದಲೇ ಈಗ ಟೀಚರ್ ಕಂಡಿಡಿದಾಗ ದುಡ್ಡು ಸಿಗ್ತಲ್ಲ, ಆ ದುಡ್ಡನ್ನ ಇವ್ರು ಏನ್ ಮಾಡ್ಕೊಂತಾರೆ, ಟೀಚರ್ ಯಾವಾಗ ಇವ್ರ ಮೇಲೆ ಪನಿಷ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೈದಿರ್ತಾರೋ, ಅವ್ರ ತಂದೆ ತಾಯಿ ಮುಂದೆ ಬೈದಿರ್ತಾರೆ ಅಂತ ಒಂದು ಮಾತನ್ನ ಹೇಳಿದ್ನಲ್ಲ, ಅದನ್ನ ಇವ್ರಿಗೆ ಆಲ್ರೆಡಿ ಅವಮಾನ ಆಗಿರುತ್ತೆ. ಒಂದು ಟೀಚರ್ ಮೇಲೆ ಕೋಪ ಇರುತ್ತೆ, ದ್ವೇಷ ಇರುತ್ತೆ. ಇನ್ನೊಂದು ಟೀಚರ್ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂತಾರೆ. ಅದನ್ನ ಯು ಡೋಂಟ್ ಬಿಲೀವ್, ಪೊಲೀಸ್ನವ್ರು ಹೇಳಿದಂತ ಸ್ಟೇಟ್ಮೆಂಟ್ಗಳು ನನಗೆ ಆಶ್ಚರ್ಯ ಆಯ್ತು. ನೋಡಿ, ಅವ್ರು ಯಾವಾಗ ಬೇಕಾದ್ರೂ ಟೀಚರ್ ಮನೆಗೆ ಹೋಗಿ ದುಡ್ಡನ್ನ ಕದಿಯೋದಕ್ಕೆ ಹೋಗ್ಬೋದಾಗಿತ್ತು, ದುಡ್ಡು ಸಿಕ್ತಿತ್ತು ಇಲ್ವೋ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಇಲ್ಲ. ಆದ್ರೆ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದು ಯಾವ ತರ ಅಂದ್ರೆ, ಸ್ಕೂಲ್ ಒಳಗಡೆ ಅಡ್ಮಿಷನ್ ಆಗುತ್ತೆ ನೋಡಿ, ಇವಾಗೆಲ್ಲ ಅಡ್ಮಿಷನ್ ಆದಾಗ ಫೀಸ್ ಕಲೆಕ್ಷನ್ ಆಗುತ್ತೆ. ಫೀಸ್ ಕಲೆಕ್ಷನ್ ಆದ್ಮೇಲೆ ಅವ್ರ ಹತ್ರ ಜಾಸ್ತಿ ದುಡ್ಡು ಇರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡು ಫೀಸ್ ಎಲ್ಲ ಕಲೆಕ್ಟ್ ಆದ ನಂತರ ಅವರ ಮನೆ ಒಳಗಡೆ ದರೋಡೆ ಮಾಡೋದಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಅವತ್ತು ಹೋಗ್ತಾರೆ. ಆಗಸ್ಟ್ 11ನೇ ತಾರೀಕು ಒಬ್ಬ ಹೊರಗಡೆ ಇರ್ತಾನೆ, ಇನ್ನೊಬ್ಬ ಒಳಗಡೆ ಹೋಗ್ತಾನೆ. ಒಳಗಡೆ ಕಿಚನ್ ಡೋರ್ ಓಪನ್ ಇರುತ್ತೆ, ಅದ್ರೊಳಗಡೆ ಹೋಗ್ತಾನೆ. ಹೋದ ನಂತರ ಈ ಟೀಚರು ಅದೇ ಆಂಟಿ ಜೊತೆಗೆ ಮಾತಾಡ್ಬೇಕಾದ್ರೆ ಆ ಟೀಚರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಟೀಚರ್ ಮೇಲೆ ಅಟ್ಯಾಕ್ ಮಾಡಿದಾಗ ಟೀಚರ್ ಯಾವಾಗ ಬಾಬು ಅಂತ ಕರೀತಾರೋ ಅವಾಗ ಅವ್ರು ಕೆಳಗೆ ಬಿದ್ದುಬಿಡ್ತಾರೆ. ಕೆಳಗೆ ಬಿದ್ದ ಮೇಲೆ ಅವ್ರ ಮೇಲೆ ಚುಚ್ತಾನೆ. ಅವ್ರನ್ನ ಏನಕ್ಕೆ ಚುಚ್ತಾನೆ ಅಂದ್ರೆ, ಅವರು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಚುಚ್ತಾನೆ ಅನ್ನುವಂತ ಮಾಹಿತಿ ಬಂದಿದೆ. ಆ ಫೋನ್ ಕೆಳಗೆ ಬೀಳುತ್ತಲ್ಲ, ಆ ಫೋನನ್ನು ಸಹ ಎತ್ಕೊಂಡು ಹೋಗ್ತಾರಂತೆ. ಯಾವಾಗ ಇವನು ಚುಚ್ತಾನೋ ಅದಾದ ನಂತರ ಎರಡನೇ ವ್ಯಕ್ತಿ ಒಳಗಡೆ ಬರ್ತಾನೆ. ಬಂದ ನಂತರ ಅವನು ಸಹ ಇಬ್ರು ಸೇರ್ಕೊಂಡು ಮನೆ ಒಳಗಡೆ ಇರುವಂತ ಸುಮಾರು 2.5 ಲಕ್ಷದಷ್ಟು ಕ್ಯಾಶ್ ನ ಹೊತ್ಕೊಂಡು ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಅವರು ಅಲ್ಲಿಗೆ ಬರೋದಕ್ಕೂ ಮುಂಚೆ ನೈಫ್ ನ ಪರ್ಚೇಸ್ ಮಾಡಿರ್ತಾರೆ ಅಂಡ್ ಗ್ಲೌಸ್ ನ ಪರ್ಚೇಸ್ ಮಾಡಿರ್ತಾರೆ. ನೀವು ಕೇಳಬಹುದು, ಅಷ್ಟು ದೊಡ್ಡ ಮನೆಯಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇಲ್ವಾ, ಸಿಸಿಟಿವಿ ಕ್ಯಾಮ್ರಾ ಇಟ್ಕೊಂಡು ಆರಾಮಾಗಿ ಕಂಡುಹಿಡಿಬಹುದು ಅಂತ ಹೇಳ್ಬಿಟ್ಟು. ಇಲ್ಲಿ ಕ್ಯಾಚ್ ಇದೆ, ಅವರು ಸಿಸಿಟಿವಿ ಕ್ಯಾಮ್ರಾದಲ್ಲೂ ತಗ್ಲಾಕೋಬಾರ್ದು ಅಂತ ಹೇಳ್ಬಿಟ್ಟು ರೆಡ್ ಹೂಡಿನ ಹಾಕೊಂಡ್ ಬಂದಿದ್ದಾರೆ, ಮುಖಕ್ಕೆ ಮಾಸ್ಕ್ ನ ಹಾಕೊಂಡು ಬಂದಿದ್ದಾರೆ. ಥಿಂಕ್ ಮಾಡಿ, ಅಷ್ಟು ವಯಸ್ಸಿಗೆ ಅವ್ರು ಆ ಲೆವೆಲ್ಗೆ ಥಿಂಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ಇದನ್ನೆಲ್ಲ ಸರ್ಚ್ ಮಾಡಿದ್ದಾರೆ. ಈ ರೀತಿ ದರೋಡೆನ ಮಾಡಿ ನಾವು ತಪ್ಪಿಸ್ಕೊಳ್ಳೋದು ಹೇಗೆ, ಪೊಲೀಸ್ನವರ ಕಣ್ಣಿಗೆ ಬೀಳದೇ ಇರೋ ರೀತಿ ಅಂತ ಹೇಳ್ಬಿಟ್ಟು ಇವರು ಸರ್ಚ್ ಕೂಡ ಮಾಡಿದಾರಂತೆ. ಈಗ ಅವ್ರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಟೀಚರ್ ಮನೆ ಒಳಗಡೆ ಇವರು ಒಬ್ಬರೇ ಇದ್ದಾರೆ, ಯಾರು ಇಲ್ಲ. ಟೀಚರ್ ರಿಲೇಟಿವ್ಸ್ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರು ಇಲ್ಲ. ಟೀಚರ್ ಸತ್ತಿದ್ದಾರೆ ಬದುಕಿದ್ದಾರೆ ಅಂತ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಅವರ ಹಸ್ಬೆಂಡ್ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದ ನಂತರ ಇವರು ಪಿಕ್ ಮಾಡಿಲ್ಲ. ಸುಮಾರು ಸಲ ಕಾಲ್ ಮಾಡಿದ್ದಾರೆ, ಕಾಲ್ ಪಿಕ್ ಮಾಡಿಲ್ಲ. ಆಲ್ರೆಡಿ ಇವ್ರ ಫೋನ್ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರಲ್ಲ, ಕಾಲ್ ಪಿಕ್ ಮಾಡಿಲ್ಲ. ಅದಾದ ನಂತರ ನೈಬರ್ ಮನೆಗೆ, ಅಂದ್ರೆ
ಮಾಡಿದ್ರೆ ಪಕ್ಕದಲ್ಲಿರುವಂಥ ಅವ್ರ ಮನೆಗೆ ಫೋನ್ ಮಾಡಿ, ಯಾರೋ ಅವ್ರ ಹಸ್ಬೆಂಡು ಸ್ವಲ್ಪ ಚೆಕ್ ಮಾಡಿ ನನ್ನ ವೈಫು ಕಾಲ್ನ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿದಾಗ ಪಕ್ಕದ ಮನೆಯವರು ಬಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಟೀಚರ್ ಅಲ್ಲಿ ಸತ್ತೋಗಿರ್ತಾರೆ ಅಂತ. ನಂತರ ಪೊಲೀಸ್ನವ್ರು ಬರ್ತಾರೆ, ಪೊಲೀಸ್ನವ್ರು ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂತಾರೆ. ಟೀಚರ್ 27 ಬಾರಿ ಯಾರು ಹೇಗೆ ಅಂತ ಹೇಳ್ಬಿಟ್ಟು ಸುಮಾರು ಟೀಮ್ಗಳನ್ನ ರಚನೆ ಮಾಡ್ತಾರಂತೆ. ಪೊಲೀಸ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಹೊರಗಿನವ್ರು ಯಾರಾದ್ರೂ ಈ ರೀತಿ ದರೋಡೆ ಮಾಡೋದಕ್ಕೆ ಏನಾದ್ರು ಬಂದಿದ್ದಾರಾ, ಎರಡನೇದು ಯಾರಾದ್ರೂ ಸೈಕೋಪಾತ್ ಇದಾರ ಅವ್ರನ್ನ ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ಆಗಿ ಯಾರು ರಿಲೀಸ್ ಆಗಿರ್ತಾರಲ್ಲ ಜೈಲಿಂದ ಅಂತವ್ರ ಮೇಲೆ ಕಂಡುಹಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟೀಮು, ಹೊರಗಿನವರು ಅಂದ್ರೆ ಬೇರೆ ರಾಜ್ಯದಿಂದ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕಂಡುಹಿಡೋದಕ್ಕೆ ಒಂದು ಟೀಮು, ಇಂಟರ್ನಲ್ ಯಾರಾದ್ರೂ ದರೋಡೆಗೋಡರು ಇದಾರಲ್ಲ ಅವ್ರ ಬಗ್ಗೆ ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟೀಮು, ಎಲ್ಲವನ್ನು ಇವರು ಚೆಕ್ ಮಾಡ್ತಾ ಹೋಗ್ತಾರೆ. ಸಿಸಿಟಿವಿ ಕ್ಯಾಮ್ರಾನ ಚೆಕ್ ಮಾಡ್ತಾರಂತೆ. ಸಿಸಿಟಿವಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಇಬ್ರು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಅದಕ್ಕೂ ಮುಂಚೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಈ ಫ್ಯಾಮಿಲಿ ಮೆಂಬರ್ಸ್ ನ ಚೆಕ್ ಮಾಡೋದಕ್ಕೆ, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನ ಚೆಕ್ ಮಾಡೋದಕ್ಕೆ ಎಲ್ಲವನ್ನು ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಒಂದು ಸ್ಕೂಲ್ ನ ನಡೆಸಿದ್ರು, ಪ್ರಿನ್ಸಿಪಲ್ ಆಗಿದ್ರು, ಡೈರೆಕ್ಟರ್ ಆಗಿದ್ರು ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ, ಒಂದು ಇಟ್ಸ್ ಎ ಬಿಗ್ ಹೈ ಲೆವೆಲ್ ಬಿಸ್ನೆಸ್ ಇದು. ಯಾವಾಗ ಫ್ಯಾಮಿಲಿ ಕಡೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಇವ್ರ ಆಂಟಿ ಜೊತೆ ಮಾತಾಡಬೇಕಾದ್ರೆ ಕೊನೆದಾಗ ಒಂದು ಮಾತು ಹೇಳ್ತಾರಲ್ಲ ಬಾಬು ಅಂತ, ಆ ಬಾಬು ಅಂತ ಹೇಳಿದಂತ ಆ ಒಂದು ಪದವನ್ನ ಇಟ್ಕೊಂಡು ಪೊಲೀಸ್ನವರಿಗೆ ಒಂದು ಕ್ಲೂ ಸಿಗುತ್ತೆ. ಬೇಸಿಕಲಿ ಬಾಬು ಅಂತ ಯಾರಿಗೆ ಹೇಳ್ತಾರೆ, ಗೊತ್ತಿರೋರ್ಗೆ ಹೇಳ್ತಾರೆ. ಟೀಚರ್ಗೆ ಜಾಸ್ತಿ ಗೊತ್ತಿರೋರು ಯಾರಿಗೆ ಹೇಳ್ತಿರ್ತಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಸ್ಕೂಲ್ ಅಲ್ಲಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ಈಗ ಸ್ಕೂಲ್ ಅಲ್ಲಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದು ಯಾರು ಇಂಥವ್ರೆ ಅಂತ ಕಂಡುಹಿಡಿಯೋದು ಹೇಗೆ, ಸುಮಾರು ಜನ ಸ್ಟೂಡೆಂಟ್ಸ್ ಗಳು ಇರ್ತಾರಲ್ವಾ, ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಒಂದು ವಾರ ರಜೆ ಕೊಡ್ತಾರಂತೆ. ಆ ಟೀಚರ್ ಸತ್ತಾಗ ಒಂದು ವಾರ ಆ ಸ್ಕೂಲಿಗೆ ರಜೆ ಕೊಟ್ಟಿರ್ತಾರೆ. ಒಂದು ವಾರ ಆದ ನಂತರ ಆ ಸ್ಕೂಲಿಗೆ ಸ್ಟೂಡೆಂಟ್ಸ್ ಗಳು ಬರಬೇಕು. ಆದ್ರೆ ಅದರಲ್ಲಿ ಇಬ್ರು ಬರೋದಿಲ್ಲ. ಅಂಡ್ ಆಲ್ಸೋ ಇಬ್ರು ಬರ್ದೇ ಇರೋರ ಮೇಲೆ ಕಣ್ಣಿಟ್ಟು ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಿದಾಗ ಅವರು ದುಡ್ಡನ್ನ ಖರ್ಚು ಮಾಡ್ತಿರ್ತಾರಂತೆ. ಯಥೇಚ್ಛವಾಗಿ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತಾರಂತೆ. ಎಲ್ಲಿಗೆ ಬೇಕು ಎಲ್ಲಿಗೆ ಹೋಗೋದು, ಏನ್ ಬೇಕಾದನ್ನು ತಿನ್ನೋದು, ಏನ್ ಬೇಕಾದನ್ನು ತಗೊಳ್ಳೋದು, ಯಥೇಚ್ಛವಾಗಿ ಖರ್ಚು ಮಾಡ್ತಿರ್ತಾರಂತೆ. ಸೊ ಅವ್ರ ಮೇಲೆ ಡೌಟ್ ಬಂದು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಕರ್ಕೊಂಡು ಬರೋದಕ್ಕೂ ಮುಂಚೆನೆ ಸಿಸಿಟಿವಿ ಕ್ಯಾಮ್ರಾನು ಕೂಡ ಚೆಕ್ ಮಾಡಿದ್ದಾರೆ. ಸಿಸಿಟಿವಿ ಕ್ಯಾಮ್ರಾದಲ್ಲಿ ರೆಡ್ ಹುಡಿನ ಹಾಕೊಂಡು ಅವ್ರು ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗ್ಬೇಕಾದ್ರೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ, ನಾನು ನೋಡಿದಾಗೆ ಆ ಟೀಚರ್ ಮನೆಯಲ್ಲಿ ಟೀಚರ್ಗೆ ಚಾಕು ಚುಚ್ಚಿದ ನಂತರ ಆ ರಕ್ತ ಎಲ್ಲ ಬಿದ್ದಿರುತ್ತಲ್ಲ, ರಕ್ತ ಬಿದ್ದಂತ ಕೈಯಲ್ಲೇ ಆ ದುಡ್ಡನ್ನು ಎತ್ಕೊಂಡು ಹೋಗಿದ್ದಾರೆ. ಆ ದುಡ್ಡನ್ನ ಇವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾರು ಇವರಿಬ್ಬರ ಮೇಲೆ ಡೌಟ್ ಬಂದಿತ್ತಲ್ಲ, ಅವ್ರ ಮನೆಯಲ್ಲಿ ರೈಡ್ ಮಾಡಿ 1,54,000 ರೂಪಾಯಿನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟ್ ಮಾಡಿದ ನಂತರ ಆ ದುಡ್ಡಿನ ನೋಟಿನ ಮೇಲೆ ಇದ್ದಂತ ರಕ್ತ ಎರಡನ್ನು ಮ್ಯಾಚ್ ಮಾಡಿ ನೋಡಿದಾಗ ಅದು ಹ್ಯೂಮನ್ ಬ್ಲಡ್ ಅಂತ ಗೊತ್ತಾಗಿದೆ. ಅದಾದ್ಮೇಲೆ ಫಾರೆನ್ಸಿಕ್ ಕಳಿಸಿದರೆ, ಕಳಿಸಿದ ನಂತರ ಅದು ಟೀಚರ್ದೇ ಬ್ಲಡ್ ಅಂತ ಗೊತ್ತಾಗುತ್ತೆ. ಇದೆರಡೇ ಅಲ್ಲ, ಸಿಸಿಟಿವಿ ಕ್ಯಾಮ್ರಾದಲ್ಲಿ ಇವರು ಎಸ್ಕೇಪ್ ಆಗ್ಬೇಕಾದ್ರೆ ರೆಡ್ ಹುಡಿ ಅಂತ ಹಾಕೊಂಡು ಹೋಗಿದ್ರಲ್ಲ, ಆ ರೆಡ್ ಹುಡಿ ಎಲ್ಲೆಲ್ಲೋ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದ ಸಿಸಿಟಿವಿ ಕ್ಯಾಮ್ರಾನ ಟ್ರೇಸ್ ಮಾಡ್ತಾ ಹೋಗ್ತಾರೆ. ಅದರಿಂದ ಸಹ ಕೆಲವು ವಿಚಾರಗಳು ಸಿಗುತ್ತೆ. ಅದೇನಂದ್ರೆ ಅವರ ಹೈಟ್, ಅವ್ರ ಬಾಡಿ ಸ್ಟ್ರಕ್ಚರ್ ಇದನ್ನೆಲ್ಲ ಅನಲೈಸ್ ಮಾಡಿ ಸುಮಾರು ಈ ಒಂದು 3 ಎವಿಡೆನ್ಸ್ ನ ಇಟ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಜೂನಲ್ ಕಸ್ಟಡಿನಲ್ಲಿ ಇಟ್ಕೊಂಡಿದ್ದಾರೆ. ಬಿಕಾಸ್ ಅವರು 18 ಒಳಗಡೆ ಇರೋ ಕಾರಣಕ್ಕೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದ್ದೆ, ಈ ವಿಡಿಯೋನ ಪೇರೆಂಟ್ಸ್ ಗಳು ಕೊನೆ ತನಕ ನೋಡಿ ಅಂತ ಹೇಳ್ಬಿಟ್ಟು. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣಿಡೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಅವ್ರು ಯಾರ ಒಂದು ಸಹವಾಸ ಮಾಡ್ತಾ ಇದ್ದಾರೆ, ಯಾರ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ, ಯಾವ ಒಂದು ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಅದನ್ನ ನೀವು ಒಂದು ಡೈರೆಕ್ಷನ್ಗೆ ತಗೊಂಡು ಹೋಗೋದು ಹೇಗೆ, ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ ಕೇಳಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಬಿಡಿ ಸೇದಿದ್ದೆ. ಅದು ರಿಯಲ್ ಇನ್ಸಿಡೆಂಟ್. ನಾನು ಬಿಡಿ ಸೇದೋದಕ್ಕೆ ಉತ್ಪ್ರೇಕ್ಷೆ ಕೊಟ್ಟಿದ್ದು ಯಾರು ಅಂತಂದ್ರೆ ನನ್ನ ಫ್ರೆಂಡ್. ಅವನಿಗೊಂದು ಹುಚ್ಚಿತ್ತು, ಈ ಗಣೇಶ್ ಬಿಡಿ ಅಂತ ಬರೋದು. ಆ ಗಣೇಶ್ ಬಿಡಿ ಅಂದ್ರೆ ನಮ್ಮೂರಲ್ಲಿ ತುಂಬಾ ಜನ ಎಲ್ಲ ಸೇದೋರಲ್ಲ, ಅದು ಯಾವ ತರ ಇರುತ್ತೆ ಅನ್ನುವಂತ ಒಂದು ಉತ್ಸಾಹ ಅವನಿಗಿತ್ತು, ನನಗಿರ್ಲಿಲ್ಲ. ಆ ಉತ್ಸಾಹ ಅವನಿಗಿರೋ ಕಾರಣಕ್ಕೆ ಸೇದೋಣ ಅಂತ ಹೇಳ್ಬಿಟ್ಟು ನನಗೆ ಹೇಳ್ದ. ಸರಿ, ನಾನು ಇಲ್ಲ ಬೇಡ ಅಂತ ಎಲ್ಲ ಹೇಳಿದಾಗ ಅವನೇನಂದ, ಚೆಕ್ ಮಾಡೋಣ, ನೋಡೋಣ, ಚೆಕ್ ಮಾಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ದ, ಒಂದು ಕಟ್ಟು ಬೀಡಿನ ತಗೊಂಡ್ಬಂದ್ಮೇಲೆ ಸ್ಕೂಲ್ ಬಿಟ್ಟಿತ್ತು. ಸ್ಕೂಲ್ ಬಿಟ್ಟ ಮೇಲೆ ಬ್ಯಾಗಲ್ಲಿ ಇಟ್ಕೊಂಡು ತುಂಬಾ ದೂರಕ್ಕೆ ಹೋದ್ವಿ. ಅಂದ್ರೆ ಸ್ಕೂಲಿಂದ ಸ್ವಲ್ಪ ದೂರಕ್ಕೆ ಹೋಗಿ ಅಲ್ಲಿ ಔಸ್ಕೊಂಡು ಒಂದು ಬೀಡಿ ಅವ್ನು ತಗೊಂಡೆ, ಒಂದು ಬೀಡಿ ನಾನು ತಗೊಂಡೆ. ಫಸ್ಟ್ ಸೇದಿದಾಗ ನನಗೆ ಕೆಮ್ಮು ಬಂದ್ಬಿಡ್ತು. ಐ ಕುಡಂಟ್ ಏಬಲ್ ಟು. ಅರ್ಧ ಬೀಡಿ ಅಷ್ಟೇ ಸೇದಿದ್ದು. ನಾನು ಇವಾಗ ಐ ಡೋಂಟ್ ಸ್ಮೋಕ್, ಐ ಡೋಂಟ್ ಡ್ರಿಂಕ್. ಸೊ ಐ ಡೋಂಟ್ ಡ್ರಿಂಕ್ ಇನ್ ದ ಸೆನ್ಸ್ ಐ ಡೋಂಟ್ ಡ್ರಿಂಕ್ ದಟ್ ಮಚ್, ಒಕೇಶನಲಿ ಅಷ್ಟೇ. ಸೊ ಐ ನೋ ಮೈ ಕಂಟ್ರೋಲ್ಸ್ ಎಲ್ಲ ನಂಗೆ ಗೊತ್ತು. ಆ ಒಂದು ಮೂಮೆಂಟ್ ನಾನು ನಿಮ್ಗೆ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ, ಐ ವಾಸ್ ಇನ್ಫ್ಲುಯೆನ್ಸ್ ಬೈ ಮೈ ಫ್ರೆಂಡ್. ನಾನೇನಾದ್ರೂ ಆ ಒಂದು ದಾರಿನ ಹಿಡಿದಿದ್ದಿದ್ರೆ, ಆ ಬಿಡಿ ಸೇದುವಂತ ದಾರಿನ ಅವಾಗ್ಲೇ, ಇದು ಯಾವಾಗ ಪ್ರಾಬಬ್ಲಿ ನಾನು 4th or 5th ಸ್ಟ್ಯಾಂಡರ್ಡ್ ಒಳಗಡೆನೆ ಇದು ನಡೆದಿರೋದು, ಅವಾಗ್ಲೇ ನಾನು ಏನಾದ್ರೂ ಆ ದಾರಿನ ಹಿಡಿದಿದ್ದಿದ್ರೆ ಪ್ರಾಬಬ್ಲಿ ನನ್ನ ಆರೋಗ್ಯ ಈ ತರ ಇರ್ತಿರ್ಲಿಲ್ಲ, ನನ್ನ ಮೈಂಡ್ ಸೆಟ್ ಈ ತರ ಇರಲಿಲ್ಲ, ನನ್ನ ಒಂದು ಲೈಫ್ ಸ್ಟೈಲ್ ಈ ತರ ಇರ್ತಿರ್ಲಿಲ್ಲ. ಏನಕ್ಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂದ್ರೆ, ಅದಕ್ಕೆ ಹೇಳೋದು, ಫ್ರೆಂಡ್ಸ್ ಇಂದ ತುಂಬಾ ಜನ ಇನ್ಫ್ಲುಯೆನ್ಸ್ ಆಗ್ತಾರೆ. ಫಸ್ಟ್ ಟೈಮ್ ಸ್ಮೋಕ್ ಮಾಡೋದಾಗಿರ್ಬೋದು, ಫಸ್ಟ್ ಟೈಮ್ ಡ್ರಿಂಕ್ ಮಾಡೋದಾಗಿರ್ಬೋದು, ಫಸ್ಟ್ ಟೈಮ್ ಯಾವುದೇ ಒಂದು ಚಟುವಟಿಕೆನಲ್ಲಿ ಭಾಗವಹಿಸೋದಾಗಿರ್ಬೋದು, ಎಲ್ಲ ಇನ್ಫ್ಲುಯೆನ್ಸ್ ಆಗೋದು ಅವರ ಒಂದು ಕ್ಲೋಸ್ ಸರ್ಕಲ್ ಇಂದ. ತುಂಬಾ ಫ್ರೆಂಡ್ಸ್ ಗಳು ಗೊತ್ತು, ಫಸ್ಟ್ ಟೈಮ್ ಯಾರು ಕುಡಿಯೋದಕ್ಕೆ ಕಲ್ತಿರ್ತಾರಲ್ಲ ಅವರೆಲ್ಲ ಫ್ರೆಂಡ್ಸ್ ಗಳಿಂದಾನೇ ಕಲ್ತಿರೋದು. ನೀವು ಕೇಳಿ ನೋಡಿ, ನೀವುಗಳಿಗೆ ಕಮೆಂಟ್ ಮಾಡಿ, ತುಂಬಾ ಜನ ಗೊತ್ತಿರೋರು. ಸೊ ಅದೇ ಕಾರಣಕ್ಕೆ ಲಿಮಿಟೇಷನ್ಸ್ ಅನ್ನೋದು ಮಾಡೋರಿಗೆ ಗೊತ್ತಾಗೋದಿರೋದಿಲ್ಲ. ಯಾರು ಅಬ್ಸರ್ವ್ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಆಸ್ ಎ ಪೇರೆಂಟ್ಸ್ ಅದು ಪೇರೆಂಟ್ಸ್ ಅವ್ರ ಕರ್ತವ್ಯ. ಹಾಗಂತ ಹೇಳ್ಬಿಟ್ಟು 24/7 ಕ್ಲೋಸ್ ಅಪ್ ಆಗಿ ವಾಚ್ ಮಾಡೋದಕ್ಕೆ ಆಗೋದೇ ಇಲ್ಲ. ಬಟ್ ಒಂದು ಫ್ರೆಂಡ್ಲಿ ನೇಚರ್ನ ಬೆಳೆಸ್ಕೊಂತ ಹೋದ್ರೆ, ಅವ್ರನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ, ಅವ್ರು ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಿಲ್ಲ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಕೇಸಲ್ಲಿ ನನ್ಗೆ ಆಶ್ಚರ್ಯ ಅನ್ಸಿದ್ದು ಏನಂದ್ರೆ, ಅವರಿಬ್ರು ಕದ್ದಂತ ದುಡ್ಡನ್ನ ತಗೊಂಡೋಗ್ಬಿಟ್ಟು ಫ್ಯಾಮಿಲಿ ಅವರ ಅಪ್ಪ ಅಮ್ಮನಿಗೇನೋ ಕೊಟ್ಟಿದ್ದಾರೆ.
ಅವ್ರು ಇಟ್ಕೊಂಡಿದ್ದಾರೆ. ಜಸ್ಟ್ ಥಿಂಕ್ ಮಾಡಿ, ಮಕ್ಕಳೇನೋ ತಪ್ಪು ಮಾಡಿದ್ದಾರೆ, ಆದರೆ ತಂದೆ ತಾಯಿ ಕ್ವಶನ್ ಮಾಡಲಿಲ್ವಾ, ಆ ದುಡ್ಡು ಎಲ್ಲಿಂದ ಬಂತು? ಆ ಥರ ತಂದೆ ತಾಯಿಗಳಿದ್ದರೆ ಮಕ್ಕಳು ಎಲ್ಲಿ ಒಳ್ಳೆ ಬುದ್ಧಿ ಕಲಿತಾರೆ. ಈಗ ಮುಂದಿನ ಜೀವನ ಅವ್ರದ್ದು ಜೀವನಲ್ಲಿ ಕಸ್ಟಡಿಗೆ ಹೋದರೆ, ಕೇಸ್ ಫೈಲ್ ಆದರೆ ಅವರು ಜೈಲೊಳಗಡೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಹೀಗಾಗತ್ತೆ. ನಮ್ಮ ಸಮಾಜದಲ್ಲಿ ಕೆಟ್ಟವರು ಒಳ್ಳೆಯವರು ಇದ್ದೇ ಇರ್ತಾರೆ, ಆದರೆ ನಮ್ಮ ಒಂದು ಬುದ್ಧಿ ನಮ್ಮ ಕಂಟ್ರೋಲಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಅತಿ ಆಸೆಗೆ ದುರಾಸೆಗೆ ನಮ್ಮ ಬುದ್ಧಿಯನ್ನು ಕೊಡಬಾರ್ದು ಅನ್ನೋದು ಈ ವಿಡಿಯೋ ನೋಡ್ತಿರುವಂಥ ಎಲ್ರಿಗೂ ಹೇಳುವಂಥ ಒಂದು ಸಣ್ಣ ಕಿವಿ ಮಾತು ಅಷ್ಟೇ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.